ಹೇ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಲೇಷ್ಯಾಲಿದ್ದೀವಿ, ಜೆಂಟಿಂಗ್ ಹೈಲ್ಯಾಂಡ್ಸ್. ಮಲೇಷ್ಯಾಲಿರೋ ಜೆಂಟಿಂಗ್ ಹೈಲ್ಯಾಂಡ್ಸ್ಗೆ ನಾವು ಬಂದಿದ್ದೀವಿ. ವಿ ಆರ್ ಟೇಕಿಂಗ್ ಅವಾನಾ ಸ್ಕೈವೇ ಕೇಬಲ್ ಕಾರ್ ರೈಡ್. ಇದು ಒಂಥರ ಲಿಟ್ರಲ್ ಆಗಿ ಒಂಥರ ಕ್ಲೌಡ್ಸಲ್ಲೇ ಹೋದಂಗೆ ಅನಿಸುತ್ತೆ. ಕ್ಲೌಡ್ಸ್ನೇ ದಾಟ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಬರುತ್ತೆ. ಅಕ್ಕಪಕ್ಕ ನೋಡಿದ್ರೆ ಒಂಥರ ದಟ್ಟ ಕಾಡು, ಆಮೇಲೆ ಬ್ಯೂಟಿಫುಲ್ ಆಗಿರುವಂಥ ಒಂದು ಗ್ರೀನರಿ ಸಿಗುತ್ತೆ ನೋಡೋಕ್ಕೆ. ನನಗಂತೂ ಇದು ಒಂಥರ ಮರೆಯೋಕ್ಕಾಗದಿರೋಂಥ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ಕರೆಕ್ಟಾಗಿ ಮಾತಾಡ್ಲಿಕ್ಕೆ ಬಂದಿಲ್ಲ ಅಂದರೆ ನನ್ನ ಬೈಕೋಬೇಡಿ. ಸೊ ಜೆಂಟಿಂಗ್ ಹೈಲ್ಯಾಂಡ್ಸ್ ತಲುಪಿದ್ದೀವಿ. ರೀಚ್ ಆದ ತಕ್ಷಣ ನಿಮಗೆ ತೋರಿಸ್ಬೇಕಾದಂಥ ಕೆಲವು ಕ್ಷಣಗಳನ್ನು ಶೂಟ್ ಮಾಡಲಿಕ್ಕೆ ಅವರು ಅನುಮತಿ ಕೊಡಲಿಲ್ಲ. ಸೊ ಹಾಗಾಗಿ ಮೇಲ್ಗಡೆ ಬಂದು ಶೂಟ್ ಮಾಡ್ಕೋತಿದ್ದೀನಿ. ಸೊ ಜೆಂಟಿಂಗ್ ಹೈಲ್ಯಾಂಡ್ಸ್ ಇದು ಇಲ್ಲಿ ಹತ್ತತ್ರ ಒಂದು 20 to 30 ನಿಮಿಷ ಇಷ್ಟೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಎಲ್ಲೂ ಏನೂ ಸ್ಪೀಡ್ ಹೆಚ್ಚು ಕಡಿಮೆ ಇರಲ್ಲ. ಇದು ಹತ್ರ 5900 ಫೀಟ್ ಅಬೋವ್ ಸಿ ಲೆವೆಲ್ ನಾವು ಇರ್ತೀವಿ. ಇಷ್ಟನ್ನು ಇದು ಒಂದು 15 to 20 ಮಿನಿಟ್ಸ್ ಟು ಮ್ಯಾಕ್ಸ್ 30 ಮಿನಿಟ್ಸಲ್ಲಿ ಕವರ್ ಮಾಡುತ್ತೆ. ಇಷ್ಟೇ ವೇಗವಾಗಿ ಹೋಗ್ತಾ ಇರುತ್ತೆ. ಇಲ್ಲಿ ಅನ್ಪ್ಲ್ಯಾನ್ಡ್ ಆಗಿ ಬರ್ಲಿಕ್ಕೆ ಹೋಗ್ಬೇಡಿ, ಬಿಕಾಸ್ ಇಲ್ಲಿ ಈ ಜೆಂಟಿಂಗ್ ಹೈಲ್ಯಾಂಡ್ಸ್ ಅವಾನಾ ಸ್ಕೈವೇಗೆ ಅಟ್ಲೀಸ್ಟ್ 20 to 30 ಮಿನಿಟ್ಸ್ ಅಂತೂ ಬೇಕೇ ಬೇಕು ಒಂದು ಸೈಡ್ ಹೋಗಲಿಕ್ಕೆ. ಅಲ್ಲಿ ಮೇಲ್ಗಡೆ ರೀಚ್ ಆದ ತಕ್ಷಣ ನಿಮಗೆ ಸ್ಕೈ ಅವೆನ್ಯೂ ಮಾಲ್ ಇದೆ ಆ್ಯಂಡ್ ಕಸಿನೋ ಇದೆ. ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಥೀಮ್ ಪಾರ್ಕ್ ಇದೆ. ರೋಲರ್ ಕೋಸ್ಟರ್ಸ್ ಆ್ಯಂಡ್ ಲಾಟ್ ಮೋರ್ ನಿಮಗೆ ಅಲ್ಲಿ ಸಿಗುತ್ತೆ. ಆ್ಯಂಡ್ ವಾಪಸ್ ಬರ್ತಾ ನಿಮಗೆ ಮತ್ತೆ ಅಷ್ಟೇ 20 to 30 ಮಿನಿಟ್ಸ್ ತೊಗೊಳುತ್ತೆ. ಸೊ ನೀಟಾಗಿ ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಬನ್ನಿ. ಈ ಲೈಫಲ್ಲಿ ಒಂದು ಸತಿನಾದರೂ ಈ ಥರ ಹೋಗಿ ಬರಬೇಕು. ಕೆಲಸ ಎಲ್ಲರೂ ಮಾಡ್ತಾರೆ, 4 ಗೋಡೆ ಮಧ್ಯೆ ಕೂತ್ಕೊಂಡು ಕೆಲಸ ಮಾಡೋದ್ರಲ್ಲಿ ಏನೂ ತಿರ್ಲಿಲ್ಲ. ಈ ಥರ ಸ್ವಲ್ಪ ಓಡಾಡೋಣ, ದುಡಿಯೋದಿದ್ದಿದ್ದೆ. ಸೊ ಎಂಜಾಯ್ ಮಾಡೋಣ ಲೈಫ್ನ.